ದೇವರ ನಾಮಕ್ಕೆ ಸ್ತೋತ್ರ. ದೇವರು ಇವತ್ತೊಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಓದ್ಕೋಣ. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ. ಆಮೆನ್. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಆಮೆನ್. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟದ. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ದೇವರಿಗೆ ಕೋಟಿ ಕೋಟಿ ಗೋಸ್ಕರ ಪ್ರಾರ್ಥನಾ ಮಾಡುವಾಗ ನಮಗೆ ಬೇಸರಿಗಾಗಬಾರ್ದು. ಸುಸ್ತು ಎಂಬುದು, ಬ್ಯಾನಿ ಎಂಬುದು, ನೆಪಗಳು ಹೇಳ್ಕೋಬಾರ್ದು. ಹಲ್ಲೆಲೂಯಾ. ಬೇಸರ ಆಗ್ಯದ ಅಂತ ಆ ಶಬ್ದ ಬರಬಾರ್ದು. ಯಾಕಂದ್ರೆ ನಾವು ಬೇಸರಿಗಾಗಿವ ಅಂತ ಹೇಳುವಾಗ ಶೈತಾನನು ಇದು ಮಾಡ್ತದ. ನಿಮ್ಮನ್ನು ನೋಡಿಕೆಸಿ ನಿಮಗೆ ಪ್ರಾರ್ಥನಾ ಕೂಡ್ಸಕ ಅದಕ್ಕ ಒಂದು ಒಳಸಂಚು ಮಾಡ್ತದ. ನಿಮಗೆ ಯಾವಾಗ್ಲೂ ಪ್ರಾರ್ಥನಾ ಮಾಡಾಗ ಒಂದು ಉಲ್ಲಾಸ ಆಗಿರ್ಬೇಕು. ನೀವು ಪ್ರಾರ್ಥನಾ ಮಾಡುವಾಗ ಒಂದು ಆನಂದ ಆಗಿ ಇರಬೇಕು. ನೀವು ಎಷ್ಟೇ ಕಷ್ಟ ಬಂದ್ರೆ ನಮ್ಗ ಪ್ರಾರ್ಥನದ ಬಲ ಆದಂತ ನಿಮ್ಮಲ್ಲಿ ಅದು ಆಸಕ್ತಿ ಇರಬೇಕು. ಹಲ್ಲೆಲೂಯಾ. ನಮ್ಗೆ ಎಷ್ಟೇ ತೊಂದರೆ ಬಂದ್ರೆ ನಮ್ಗ ಪ್ರಾರ್ಥನಾ ಆದ ನಮ್ಮ ದೇವರು ಕಿವಿಗೊಡ್ತಾನ, ನಾವು ಪ್ರಾರ್ಥನದ ಮುಖಾಂತರ ದೇವರೊಟ್ಟಿಗೆ ಮಾತಾಡ್ತೀವಂತ ಆ ಧೈರ್ಯ ಇರಬೇಕು ನಿಮ್ಮ ಹತ್ರ. ಹಲ್ಲೆಲೂಯಾ. ನಮ್ಗೆ ಸ್ವಲ್ಪ ಸಮಸ್ಯೆ ಬಂದ್ರೆ ನಾವು ಬೇಸರಿಕಾಗ್ಯದ, ನಮ್ಗ ಪ್ರಾರ್ಥನಾ ಮಾಡಕ ಮನ್ಸಾಗ್ತಾ ಇಲ್ಲ, ನಾವು ಒಂಥರ ನಮ್ಮ ಮನ್ಸು ಕಳವಳ್ಳದ, ನಮ್ಮ ಮನ್ಸಿಗೆ ಬೇಜಾರಾಗ್ಯದ ಅಂತ ಅನ್ಕೊಡ್ದು. ಯಾಕಂದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ ಅಂತ ವಾಕ್ಯ ಬರಲ್ಪಟ್ಟದ. ಆಮೇಲೆ ಕಷ್ಟ ಅಂತ ಬಂದಾಗ ಬಿ ನೀನು ಪ್ರಾರ್ಥನೆ ಮಾಡು, ಸುಖ ಇದ್ದಾಗ ಬಿ ನೀನು ಪ್ರಾರ್ಥನೆ ಮಾಡು, ಆನಂದ ಇದ್ದಾಗ ಬಿ ಪ್ರಾರ್ಥನೆ ಮಾಡು, ಸಂತೋಷ ಇದ್ದಾಗ ಬಿ ನೀನು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಕಾರಣ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋದ್ರಾಗ ಜಯ ಅದ, ಗೆಲುವಾದ, ಆನಂದ ಅದ. ಅದ್ರಾಗ ದೇವರು ಗೆಲುವು ಕೊಡ್ತಾನ. ನನಗೆ ಬ್ಯಾಸರಿಗೆ ಬಂದದ ಪ್ರಾರ್ಥನಾ ಮಾಡಿ ಅನ್ನೋದ್ರಾಗ ಏನಾಗ್ತದ, ಶೈತಾನನು ನಿನಗೆ ಬಿಸಾಕಕ್ ನೋಡ್ತದ. ಬ್ಯಾಸರಿಗೆ ಬರ್ಬಾರ್ದು. ಹಲ್ಲೆಲೂಯಾ. ಏನ್ ಬರ್ಬಾರ್ದು? ಬ್ಯಾಸರಿಕ್ ಎಂಬ ಶಬ್ದ ನುಡಿಬಾರ್ದು. ನಿನ್ನ ಮನಸ್ನಾಗ ಬಿ ನುಡಿಬಾರ್ದು, ನಿನ್ನ ನಾಲಿಗೆ ಕೂಡ ಬಿ ನುಡಿಬಾರ್ದು. ನೀನು ಪ್ರಾರ್ಥನಾ ಮಾಡ ಮಗಳಾಗಿದಿ, ನೀನು ಪ್ರಾರ್ಥನಾ ಮಾಡ ಮಗನಾಗಿದಿ, ಬೇಸರಗೊಳ್ಳೆ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಎಷ್ಟೋ ಜನರನ್ನ ನೋಡಿ, ನೀವು ಹೊಲ್ದಾಗ ಕೆಲಸ ಮಾಡೋರು ಪ್ರಾರ್ಥನಾ ಮಾಡ್ತಾ ಕೆಲಸ ಮಾಡ್ತಾರ, ಅಡಿಗೆ ಮಾಡ್ತಾ ಕೆಲಸ ಮಾಡ್ತಾರ, ಹೋಗುವಾಗ ಕೆಲಸ ಮಾಡ್ತಾರ, ಬರುವಾಗ ಕೆಲಸ ಮಾಡ್ತಾರ, ಆನಂದ ನಿಂತಾರ. ಯಾಕಂದ್ರೆ ಅವರು ಪ್ರಾರ್ಥನಾ ಮಾಡ್ತಿಲ್ಲ. ಒಂದು ಟೈಮ್ ಕೆಲಸ ಮಾಡ್ತಾರೆ, ಪ್ರಾರ್ಥನಾ ಮರೆಯಲ್ಲ. ಹಲ್ಲೆಲೂಯಾ. ಆ ಪ್ರಾರ್ಥನಾ ಮಾಡ್ತಾ ಇದ್ದಾರೆ, ದೇವರು ಅವ್ರ ಸಂಗಡ ಹೋಗುವಾಗ ಬಿ ಬರುವಾಗ ಅವ್ರಿಗೆ ಸುರಕ್ಷಿತನಾಗಿ ಇಡ್ತಾನ. ಹಲ್ಲೆಲೂಯಾ. ಪ್ರಾರ್ಥನಾ ಅಂತ ಶಬ್ದ ನಿಮ್ಮ ನಾಲಿಗೆ ಮೇಲೆ ಸದಾ ಬರ್ತಾನೆ ಇರಬೇಕು. ಪ್ರಾರ್ಥನಾ ನಿಮ್ಮ ಜೀವನದಾಗ ನಿಂದಿರಬಾರ್ದು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಬೇಸರಗೊಳ್ಳದೆ ಆನಂದಲಿಂತ ಪ್ರಾರ್ಥನೆ ಮಾಡು. ಬ್ಯಾಸರಿಕೆ ಬಂದದ ಅಂತ ಶಬ್ದ ಬಿಡು, ದೇವರಿಗೆ ಸ್ತೋತ್ರ ಅಂತ ಶಬ್ದ ಹೇಳು. ಹಲ್ಲೆಲೂಯಾ. ದೇವರಿಗೆ ಕೋಟಿಗೆ. ಒಬ್ಬೊಬ್ರು ಪ್ರಾರ್ಥನಾ ಮಾಡಲ್ಲ, ಸುಸ್ತಾಗ್ಬಿಟ್ಟಿವಿ, ಈ ಕೆಲ್ಸಲಿಂತ ಬಂದೀವಿ, ನಮ್ಗ ಪ್ರಾರ್ಥನಾ ಬೇಡ, ನಾನು ನಾಳೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ, ನಾಳೆ ಚರ್ಚಿಗೆ ಹೋಗೋದಾದ, ನಾಳೆ ಸಭೆಗೆ ಹೋಗೋದಾದ, ಹಲ್ಲೆಲೂಯಾ, ನಾಳೆ ಇದಕ್ಕೆ ಹೋಗೋದಾದ, ನಾಳೆ ಪ್ರಾರ್ಥನಾ ಮಾಡಿದ್ರೆ ಆಯ್ತಂತ ಅವ್ರು ಆ ರೀತಿಲಿಂತ ಅನ್ಕೋಂತ ಕೂತಿರ್ತಾರ. ಅದ್ರಾಗ ತಪ್ಪೇನಾಗ್ತದ ಗೊತ್ತಾ? ಚರ್ಚಿಗೆ ಹೋಗ್ತಾರ ಅನ್ಕೊಂಡು ವಾಕ್ಯಲ್ಲಿ ಹೋಗಿ ಕೇಳ್ತಾರ, ಪರ್ಫೆಕ್ಟ್ ಅದ, ಅದ್ರಾಗ ತಪ್ಪೇನಿಲ್ಲ. ಆದ್ರೆ ಆ ರೀತಿಲಿಂತ ಮಿಸ್ ಮಾಡ್ಕೊಂತಾರಲ್ಲ, ಪ್ರಾರ್ಥನಾ ಮಿಸ್ ಮಾಡ್ಕೊಂತಾರ. ಇವತ್ತ ನನ್ ಬ್ಯಾಸರಿಗಾಗ್ಯದ, ನನ್ಗೆ ಪ್ರಾರ್ಥನಾ ಬೇಡ ಅಂತ ಅವತ್ತೊಂದ್ ದಿವ್ಸ ನೀ ಏನ್ ಕಳ್ಕೊಂಡೆ ಅಂದ್ರೆ ಪ್ರಾರ್ಥನಾ ಕಳ್ಕೊಂಡೆ. ಅವತ್ತೊಂದ್ ದಿವ್ಸ ನೀ ಏನ್ ಕಳ್ಕೊಂಡೆ ಅಂದ್ರೆ ದೇವರೊಟ್ಟಿಗೆ ಮಾತಾಡೋದು ಕಳ್ಕೊಂಡ್ಬಿಟ್ಟೆ. ಆ ಸಮಯ ಕಳೆದಾಯ್ತು. ಆ ಸಮಯದಾಗ ಏನೋ ದೇವರು ಮಾತಾಡ್ತಿರ್ತಾನ, ಆ ಸಮಯದಾಗ ಏನೋ ದೇವರು ಹೇಳ್ತಿರ್ತಾನೆ ನಿನಗೆ ಆಗಿ ಅಂತ ಒಂದು ಉತ್ತರ ಇಟ್ಟಿರ್ತಾನ. ಅದೇ ಟೈಮ್ನಾಗ ಶೈತಾನ ನಿನಗೆ ಬ್ಯಾಸರಿಕೆ ಆಗ್ಬಿಡ್ತದೆ. ಬ್ಯಾಸರಿಗೊಳ್ಳದೆ ಪ್ರಾರ್ಥನಾ ಮಾಡಬೇಕು. ಬೇಸರಗೊಳ್ಳದೆ ನಿನ್ನ ಜೀವನದಾಗ ಪ್ರಾರ್ಥನೆ ಇರಬೇಕು. ಆ ಸಿಚುವೇಶನ್ದಾಗ ನಾವು ದೇವ್ರ ಕೂಡ ಮಾತಾಡೋದಿರ್ತದ.
ಮೈಯೆಲ್ಲ ಭಾರ ಆಗ್ತದ, ಸುಸ್ತಾಗ್ತದ, ಕಮ್ಜೋರ್ ಆಗ್ತದ, ಉರಿ ಬರ್ಬೋದು, ಚಳಿ ಬರ್ಬೋದು, ಏನನ್ನ ತೆಲಿಬೇನೆ ಮೈಬೇನೆ ಏನೋ ಒಂದು ತಂದಾಗ್ತದ. ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೇಕು. ಯಾಕಂದ್ರೆ ಆ ಸಮಯದಾಗ ಗೆದೆ ಸಮಯ ಇರುತ್ತೆ. ಸ್ಟಾರ್ಟಿಂಗು ನಮ್ಗೆ ದೆವ್ವ ಶೈತಾನನು ಪ್ರಾರ್ಥನೆ ಮಾಡಕ್ಕೆ ಜಾಸ್ತಿ ಸತಾಸ್ತದ, ಪ್ರಾರ್ಥನಾ ಮಾಡೋರಿಗೆ ಸತಾಸ್ತದ. ಆ ನಂತರ ಪ್ರಾರ್ಥನದ ಜಯ ಹೊಂದ್ಕೊತೀವಿ ನೋಡು, ನಮ್ ತಂಟೆಗೆ ಬರಲ್ಲ, ಆಮೆನ್ ಹಲ್ಲೆಲೂಯಾ. ನಮ್ ತಂಟೆಗೆ ಬರಲ್ಲ. ನಾವು ಸ್ಟಾರ್ಟಿಂಗ್ ಏನ್ ಬೇಕು? ಪ್ರಾರ್ಥನೆದಾಗ ಜಯ ಹೊಂದ್ಕೋಬೇಕು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕು. ನಮ್ಗೆ ಜಯ ಬೇಕು ದೇವರೇ. ತಂದೆ ಎಲ್ಲಿ ತಾಕ ನೋಡ್ತಾನಂದ್ರೆ ನಿನ್ನ ಪ್ರಾರ್ಥನಾ ನಿನ್ನ ಮಾಡತ್ತಾಕ ನೋಡ್ತಿರ್ತಾನೆ. ಎಷ್ಟು ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡಕತ್ತಾನಲ್ಲ ಈ ಮಗಳು, ಎಷ್ಟು ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡಕತ್ತಾನಲ್ಲ ಈ ಮಗನು, ಎಷ್ಟು ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡಕತ್ತಾರಲ್ಲ ಇವರು, ಎಷ್ಟು ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡಕತ್ತದಲ್ಲ ಒಂದು ಚರ್ಚ್, ಕಲಿಶ, ಪ್ರಾರ್ಥನದ ಮಂದಿರ, ಸಭೆ. ಹಲ್ಲೆಲೂಯಾ. ದೇವ್ರು ಅದು ನೋಡ್ತಾನೆ. ಸ್ಟಾರ್ಟಿಂಗು ಪ್ರಾರ್ಥನೆ ನೋಡ್ತಾನೆ. ಒಬ್ಬ ಮಗ ಉದ್ಧಾರ ಆದ್ಮೇಲೆ ಅವ್ರ ಜೀವನದಾಗ ದೇವ್ರು ಏನ್ ನೋಡ್ತಾನೆ? ಪ್ರಾರ್ಥನಾ ನೋಡ್ತಾನ. ಒಂದು ಉದ್ಧಾರ ಆದ ಮಗ ಒಂದು ಪಾಪಿಲಿಂತ ಪಶ್ಚಾತ್ತಾಪ ಪಟ್ಟು ದೇವರ ಹತ್ರ ತಿಳ್ಕೊಂಡ್ಮ್ಯಾಗ ದೇವ್ರ ಅವನಿಂತ ಏನ್ ಬಯಸ್ತಾನ? ಪ್ರಾರ್ಥನೆ ಬಯಸ್ತಾನೆ. ಎಂತ ಪ್ರಾರ್ಥನಾ? ನೀ ಏನ್ ಕೇಳ್ತಿದ ಅದು ನೋಡ್ತಿರ್ತಾನ. ಏನಂತ ಪ್ರಾರ್ಥನಾ ಮಾಡ್ತಾನ, ಯಾವ ವಿಷಯಕ್ಕಾಗಿ ಪ್ರಾರ್ಥನಾ ಮಾಡ್ತಾನ, ಎದ್ರ ಸಲಗ ಪ್ರಾರ್ಥನಾ ಮಾಡ್ತಾನೆ, ಏನ್ ಬೇಕು ಅಂತ ಪ್ರಾರ್ಥನಾ ಮಾಡ್ತಾನಂತ ದೇವರ ಪದೇ ಪದೇ ನಿನ್ನನೇ ನೋಡ್ತಾನೆ. ನೀನ್ ಬೇಸರಗೊಳ್ಳದೆ ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ಸ್ಟಾರ್ಟಿಂಗ್ ನಿನ್ನ ಪ್ರಾರ್ಥನಾ ನಿಂದಿಸಬಾರ್ದು. ಯಾಕಂತಂದ್ರೆ ಶೈತಾನನು ನಿನಗೆ ಅಡೆತಡೆ ಅನೇಕ ರೀತಿಲಿಂತ ಶೋಧನೆ ಒಳಗಾಕಕ್ ಬರ್ತಾನ. ದೇವರು ತಪ್ಪಿಸ್ತಾ ಇರ್ತ. ಯಾಕಂದ್ರೆ ನೀನು ಸ್ಟಾರ್ಟಿಂಗ್ ಪ್ರಾರ್ಥನಾ ಕಲಿಯಕತ್ತಿದಿ, ಬೆಳೆಯಕತ್ತಿದಿ, ನೋಡಕತ್ತಿದಿ, ಮಾಡಕತ್ತಿದಿ, ಬೇಸರಗೊಳ್ಳದೆ ಪ್ರಾರ್ಥನಾ ಮಾಡ್ತಾ ಇತ್ತಲ್ಲ, ದೆವ್ವ ನಿನಗೆ ಅನೇಕ ರೀತಿಲಿಂತ ಕಷ್ಟ ಕೊಡ್ತಿರ್ತದ. ದೇವರು ಆ ಕಷ್ಟವನ್ನು ತೆಗಿತಾ ಬರ್ತಿರ್ತಾನ. ಆಮೆನ್ ಹಲ್ಲೆಲೂಯಾ. ಪ್ರಾರ್ಥನೆ ನಿಂದಿಸಬಾರ್ದು. ನಾನು ಎಷ್ಟು ದಿವಸಲಿಂತ ಮಾಡಕತ್ತೀನಿ, ನಾನು ಎಷ್ಟುಲಿಂತ ಇದ್ ಮಾಡಕತ್ತೀನಿ, ನಾನು ಎಷ್ಟು ದಿವಸಲಿಂತ ಇದ್ ಮಾಡ್ತಾ ಇದ್ದೀನಿ ಅಂತ ನೀವು ಕಷ್ಟವನ್ನು ಸಹಿಸ್ಕೊಂಡು ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ನಿಮ್ಮ ಪ್ರಾರ್ಥನೆ ನಿಂದಿರಬಾರ್ದು. ಆಮೆನ್ ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನೆ ಕಮ್ಜೋರ್ ಆಗ್ಬಾರ್ದು. ಆಮೆನ್ ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನಾ ಅಡ್ಡಿ ಒಂದ್ ಯಾವ ವಿಷಯಕ್ಕಾಗಿ ಅಡ್ಡಿ ಬರಕತ್ತದ ನಿಂದಿರ್ಸ್ಬಾಡ್ರಿ. ಹಲ್ಲೆಲೂಯಾ. ಜಗಳ ಅಡ್ಡಿ ಬರಕತ್ತದ ನಿಂದಿರ್ಸ್ಬಾಡ್ರಿ. ತೊಂದ್ರೆ ಅಡ್ಡಿ ಬರಕತ್ತದ ನಿಂದಿರ್ಸ್ಬಾಡ್ರಿ. ಮನೆಗ ಕಿಟ್ಟಿ ಬಿಟ್ಟಿಟ್ಟದ ನಿಂದಿರ್ಸ್ಬಾಡ್ರಿ. ಹಲ್ಲೆಲೂಯಾ. ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ನಿಂದಿರ್ಸ್ಬಾಡ್ರಿ. ಅದ್ರಾಗ ಜಯ ಅದ, ಅದ್ರಾಗ ಗೆಲುವು ಅದ, ಅದ್ರಾಗ ನಿಮ್ಗ ಪರಮಾತ್ಮ ಗೆದಿಸ್ತಕತ್ತಾನ. ಹಲ್ಲೆಲೂಯಾ. ಆಮೆನ್ ಹಲ್ಲೆಲೂಯಾ. ನೋಡ್ರಿ, ಸ್ಟಾರ್ಟಿಂಗ್ ಜನ ಪ್ರಾರ್ಥನಾ ಮಾಡ್ತಾ ಇರ್ತಾರಲ್ಲ, ಅವ್ರ ಹತ್ರ ಸಾಮರ್ಥ್ಯ ಎಲ್ಲಾನೇ ಬರ್ತಾ ಇರ್ತದ. ಸ್ಟಾರ್ಟಿಂಗ್ ಪ್ರಾರ್ಥನಾದಾಗ ದೇವರ ಒಂದು ಅಭಿಷೇಕ ನಿಮ್ಗಾಗಿ ಕೊಡ್ತಿರ್ತಾನ. ನೀವು ಕಳ್ಕೋಬಾರ್ದು. ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ಪ್ರಾರ್ಥನದ ಮೇಲೆ ಪ್ರಾರ್ಥನಾ ಮಾಡ್ತಾ ಇರ್ಬೇಕು. ಹಲ್ಲೆಲೂಯಾ. ನಿಮ್ಮ ಪ್ರಾರ್ಥನಾ ನಿಂದಿರ್ಸಬಾರ್ದು. ನಿಮ್ಮ ಪ್ರಾರ್ಥನಾ ಇದಾಗಬಾರ್ದು. ನಿಮ್ಮ ಪ್ರಾರ್ಥನಾ ಏನ್ ಮಾಡ್ಬಾರ್ದು? ನಿಂದಿರ್ಸಬಾರ್ದು. ನಿಮ್ಮ ಪ್ರಾರ್ಥನೆ ಯಾವಾಗ್ಲಿ ಡೌನ್ ಆಗ್ಬಾರ್ದು. ನೀವ್ ಯಾರು ಕೂಡ ಮಾತಾಡ್ತಾ ಇರ್ತಾರೆ, ದೇವರು ಕೂಡ ಮಾತಾಡಕತ್ತಾರೆ. ಸ್ಟಾರ್ಟಿಂಗ್ ಮಾಡೋ ಹೊತ್ತಿಗೆ ಅನೇಕ ರೀತಿಲಿಂತ ಶೋಧನೆ ಬರ್ತದ. ಸ್ಟಾರ್ಟಿಂಗ್ ಮಾಡೋ ಹೊತ್ತಿಗೆ ಅನೇಕ ಲಿಂತ ಕಷ್ಟ ಬರ್ತದ. ಕಷ್ಟ ಯಾಕೆ ಬರ್ತದ್ರಿ? ಮತ್ತೆ ನಾವು ಪ್ರಾರ್ಥನೆ ಮಾಡಕತ್ತೀವಲ್ಲ, ನೀವು ಪ್ರಾರ್ಥನೆ ಮಾಡೋದ್ರಾಗ ಏನಾಗಿರ್ತದಂತಂದ್ರೆ ಸ್ಟಾರ್ಟಿಂಗು ಶೈತಾನನು ನಿಮ್ಗ ಹಿಡ್ಕೊಂತಾ ಇರ್ತಾನೆ. ಯಾಕೆ ಹಿಡ್ಕೊಂತಾ ಇತ್ತಂದ್ರೆ ದೇವರು ಬಿ ನಿಮಗ್ ನೋಡ್ತಾ ಇರ್ತಾನ. ಪ್ರಾರ್ಥನೆ ಮಾಡಲೆ ನಿಮಗೆ ಸ್ವಲ್ಪ ಕೆಲಸ ಆಗ್ಲಿಲ್ಲ ಅಂತಂದ್ರೆ, ಏನಾನ ಸ್ವಲ್ಪ ಅಡೆತಡೆ ಆಗ್ಬೇಕತ್ತಾವ ಅಂತಂದ್ರೆ ಏನಾನ ದೇವರು ಬಿ ನೋಡ್ತಾ ಇರ್ತಾನೆ. ಯಾಕೆ ಬಿಡ್ತಾನ ದೇವರು ನಿಮ್ಗ? ಶೈತಾನನ್ ಯಾಕೆ ಸತಾಗತ್ತಾನ ದೇವ್ರು? ಯಾಕೆ ನೋಡ್ತಾ ಇರ್ತಾನಂದ್ರೆ ಅದ್ರಾಗ ನೀವು ಗೆದಿಬೇಕು ಅಂತ ನೋಡ್ತಾ ಇರ್ತಾನ. ಆಮೇನ್. ಅದ್ರಾಗ ನೀವು ಗೆಲುವು ಅಂದ್ಕೋಬೇಕು. ಹೆಂಗೋ ದೇವ್ರು ಓಡ್ಸಲ್ಲ, ನೀನೇ ಪ್ರಾರ್ಥನೆ ಮಾಡಿ ಓಡಿಸ್ಬೇಕು ದೆವ್ವನ. ನೀನೇ ಪ್ರಾರ್ಥನೆ ಮಾಡಿ ಓಡಿಸ್ಬೇಕು ಶೈತಾನನ. ನೀನೇ ಪ್ರಾರ್ಥನೆದಾಗ ಇದ್ದಕ್ಕೆ ಅದಕ್ಕೆ ಗದರಿಸಬೇಕು. ಎಡ್ಡ ಬಿಡ್ಡದೆ ಪ್ರಾರ್ಥಿಸ್ಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಆಮೆನ್ ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ನೀನು ಏನ್ ಪ್ರಾರ್ಥನೆ ಮಾಡಕತ್ತಿದೆಯಲ್ಲ ನಿಂದಿರ್ಸ್ಬೇಡ. ಮಗನೇ ಸ್ಟಾರ್ಟಿಂಗ್ ಏನ್ ಪ್ರಾರ್ಥನೆ ಮಾಡಕತ್ತಿದೆಯಲ್ಲ ನಿಂದಿರ್ಸ್ಬೇಡ. ಮಗನೇ ಸ್ಟಾರ್ಟಿಂಗ್ ಏನ್ ಪ್ರಾರ್ಥನೆ ಮಾಡಕತ್ತಿದೆಯಲ್ಲ ನಿಂದಿರ್ಸ್ಬೇಡ. ನನ್ನ ದೇವ್ರ ಕಿವಿಯಾಗ ಹಾಕೇವಲ್ಲ, ಇಲ್ಲ ಕಿವಿಯಾಗ ಹಾಕಕತ್ತಾರ, ದೇವ್ರ ಆತ್ಮ ಹೇಳಕತ್ತಾರ, ಜಯ ಕೊಡ್ತೇನಿ, ಗೆಲುವು ಕೊಡ್ತೇನಿ, ಓ ಬಲ ಕೊಡ್ತೇನಿ. ಆ ಕಷ್ಟ ಇರ್ತದ. ಯಾಕೆ ಇರ್ತದಂದ್ರೆ ನೀನು ಪ್ರಾರ್ಥನಾದಾಗ ಚೆನ್ನಾಗಿ ಬಲ ಹೊದ್ದುಕೊಂಡು ದೇವರು ನಿನ್ನ ಮುಖಾಂತರನೇ ಏನು ಶೈತಾನ ಸತಾಸ್ತಿರ್ತದ ಅದಕ್ಕೆ ನೀನೇ ಓಡ್ಸಕ ಒಂದು ಅಧಿಕಾರ ಕೊಡ್ತಾನ. ಆಮೆನ್ ಹಲ್ಲೆಲೂಯಾ. ಅದ್ರ ಸಲಗೆ ದೇವ್ರು ನೋಡಕತ್ತಾನ. ಆಮೆನ್ ಹಲ್ಲೆಲೂಯಾ. ನೀನು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ತಾ ಇರು, ನಿನಗೆ ಜಯವಾದ. ಇನ್ನ 3 ದಿವಸದಾಗ ದೇವರ ಒಂದು ಗೆಲುವು ಕೊಡ್ತಾನಂತ ಮಗಳೇ. ಯಾರು ನೋಡ್ತಾ ಇದಾರೆ ನನಗೆ ಗೊತ್ತಿಲ್ಲ, ಆದ್ರೆ ನಿನಗೆ ಗೆಲುವಾದ. ಆಮೆನ್ ನಿನ್ನ ಪ್ರಾರ್ಥನದ ಉತ್ತರ 3 ದಿವಸದಾಗ ಸಿಗಕತ್ತದ. ಹಲ್ಲೆಲೂಯಾ.
ಈ ಪ್ರಾರ್ಥನೆ ಉತ್ತರ ದೇವರು ನಿನಗೆ ಕೊಡಕತ್ತನ ಮಗನೇ. ಭಯ ಪಡಬೇಡ, ನಿನ್ನ ಪ್ರಾರ್ಥನೆ ಉತ್ತರ 3 ದಿವಸದಾಗ ಸಿಗಲಕತ್ತಾನ. ಪರಮಾತ್ಮ ನಿನಗೆ ಕೊಡಕತ್ತಾನ. ನೀನು ಮಾಡಿದ ಬೇಸರಗೊಳ್ಳದೆ ಪ್ರಾರ್ಥನಾ, ನೀನು ಮಾಡಿದ ಎಡ ಬಿಡದೆ ಪ್ರಾರ್ಥನಾ, ಒಂದು ಬಲ ನಿನಗೆ ದೇವರು ಕೊಡಕತ್ತಾನ, ಒಂದು ಶಕ್ತಿ ಕೊಡಕತ್ತಾನ, ಒಂದು ಸಂತಾನ ಕೊಡಕತ್ತಾನ. ನಿನ್ನ ಯಜಮಾನನಿಗೆ ಕುಡಿಯೋದು ಬಿಡ್ಸಕತ್ತಾನ, ನಿನಗೆ ಎಲ್ಲಾ ರೀತಿಲಿಂತ ಜಯ ಕೊಡಕತ್ತಾನ. ಹಲ್ಲೆಲೂಯಾ. ಓರಲ್ಲ ಬರಿಕಲ ಒಂದಲ ಶಂದಲ ರಬ ಬಬ ಬಬ. ದೇವರಿಗೆ ಸ್ತೋತ್ರ. ಬೇಸರಗೊಳ್ಳದೆ ಮಾಡಿದ ಪ್ರಾರ್ಥನಾ ದೇವರು ಜಯ ಕೊಡ್ತಾನ. ಬೇಸರಗೊಳ್ಳದೆ ಮಾಡಿದ ಪ್ರಾರ್ಥನಾ ದೇವರು ಉತ್ತರ ಕೊಡ್ತಾನ. ಇಲ್ಲ ರೀ, ನಾನು 1 ತಿಂಗಳಾಯ್ತಾಯ್ತು, 1 ದಿವ್ಸಕ್ಕೆ 3 ಟೈಮ್ ಮಾಡ್ತೀನಿ, 1 ದಿವ್ಸಕ್ಕೆ 5 ಟೈಮ್ ಮಾಡ್ತೀನಿ, ದೇವ್ರು ಕಿವಿಗೆ ಹಾಕಂತ ಇಲ್ಲ, ದೇವ್ರು ಉತ್ತರನೇ ಕೊಡವಲ್ಲ. ಇನ್ನ 3 ದಿವಸದಾಗ ದೇವ್ರು ಉತ್ತರ ಕೊಡ್ತಾನ. ನೀನು ಮಾಡಿದ ಪ್ರಾರ್ಥನಾಗ ದೇವ್ರು 3 ದಿವಸದಾಗ ಉತ್ತರ ಕೊಡ್ತಾನ. ನಿನ್ನ ಪ್ರಾರ್ಥನಾ ದೇವರು ಕೇಳ್ಯಾನ, ನಿನ್ನ ಕಣ್ಣೀರ ನೋಡ್ಯಾನ, ನಿನಗೆ ಜಯ ಕೊಡಕತ್ತಾನ, ನಿನಗೆ ಗೆಲುವು ಕೊಡಕತ್ತಾನ, ನಿನಗೆ ಶಕ್ತಿ ಕೊಡಕತ್ತಾನ, ನಿನಗ ಬಲ ಕೊಡಕತ್ತಾನ. ಹಲ್ಲೆಲೂಯಾ. ಬೇಸರಗೊಳ್ಳದೆ ಮಾಡಿದ ಪ್ರಾರ್ಥನಾದಾಗ ಉತ್ತರ ಆದ. ನಿನಗೆ ಶಕ್ತಿ ಕೊಡ್ತಾನ, ನಿನಗೆ ಬಲ ಕೊಡ್ತಾನ, ನಿನಗೆ ಆನಂದ ಕೊಡ್ತಾನ. ಯಾಕ್ರಿ ಇಷ್ಟು ದಿವಸಲಿಂತ ನಾನು ಪ್ರಾರ್ಥನಾ ಮಾಡಿಲ್ಲ, ಈಗ 1 ತಿಂಗಳಿಂತ ಆಯ್ತು ನಾನು ಪ್ರಾರ್ಥನಾ ಮಾಡಕತ್ತೀನಿ, 15 ದಿವಸ ಆಯ್ತು ನಾನು ಪ್ರಾರ್ಥನೆ ಮಾಡಕತ್ತೀನಿ, 20 ದಿವಸ ಆಯ್ತು ನಾನು ಪ್ರಾರ್ಥನಾ ಮಾಡಕತ್ತೀನಿ. ಎಡ ಬಿಡದ ಪ್ರಾರ್ಥನಾದಾಗ ದೇವರು ನಿನಗೆ ಗೆಲುವು ಕೊಡ್ತಿರ್ತಾನ, ಉತ್ತರ ಬಿ ಕೊಡ್ತಾನ, ಗೆಲುವು ಬಿ ಕೊಡ್ತಾನ, ಶಕ್ತಿ ಬಿ ಕೊಡ್ತಾನ, ಆನಂದ ಬಿ ಕೊಡ್ತಾನ. ಹಲ್ಲೆಲೂಯಾ. ಒಂದು ರೀತಿಲಿಂತ ದೇವರು ಸಹಾಯ ಮಾಡ್ತಾ ಇಲ್ಲ, ಎಲ್ಲಾ ರೀತಿಲಿಂತ ಸಹಾಯ ಮಾಡ್ತಾನ. ನಿನ್ನನ್ನು ಬದಲಾವಣೆ ಮಾಡ್ತಾ ಇದ್ದಾನ. ನಿನಗೆ ಉತ್ತರ ಬರ್ತದ ಒಂದೇ ಸರ್ತಿಗೆ, ನಿನಗ ಬದಲಾವಣೆ ಮಾಡಕ, ನಿನಗೆ ಸಂಪೂರ್ಣಲಿಂತ ಬದಲಾವಣೆ ಮಾಡ್ತಾನ, ನಿನಗೆ ನಂಬರ ಮಾಡ್ತಾನ, ನಿನಗೆ ಶಾಂತಿಲಿಂತ ತುಂಬಿಸ್ತಾನ, ನಿನಗೆ ಆನಂದಲಿಂತ ತುಂಬಿಸ್ತಾನ. ನೀನು ಸಂಪೂರ್ಣಲಿಂತ ಬದಲಾವಣೆ ಆಗ್ತಾ ಇದೆ. ಇನ್ನ 3 ದಿವಸದಾಗ ನಿನಗೆ ಉತ್ತರ ಸಿಗ್ತದ. ಬೇಸರಗೊಳ್ಳದೆ ಮಾಡ್ತಾ ಇರೋ ಪ್ರಾರ್ಥನೆಗೆ ಉತ್ತರ ಬರಕತ್ತದ ಮಗಳೇ. ಹಲ್ಲೆಲೂಯಾ. ನಾನು 51 ದಿವಸ ಉಪವಾಸ ಮಾಡುವಾಗ ನನಗೆ ಉತ್ತರನೇ ಬರ್ತಾ ಇಲ್ಲ. ಎಷ್ಟು ಸಾಕಾಗಿತ್ತು, ಇಷ್ಟು ಬೇಜಾರಾಗಿತ್ತು. ಆದ್ರೆ ಪ್ರಾರ್ಥನಾ ಬಿಟ್ಟಿಲ್ಲ. ರಾತ್ರಿ ಹಗಲು ಪ್ರಾರ್ಥನಾ ಮಾಡು. ಎಚ್ಚರಿಕೆ ಆದಂಗೆಲ್ಲ ಪ್ರಾರ್ಥನಾ ಮಾಡ್ತಿದ್ದೆ, ಮಳೆಕಾಲ ಬ್ಯಾನೆ ಆದ್ರೆ ನಡ್ಕೊಂತ ಪ್ರಾರ್ಥನಾ ಮಾಡ್ತಿದ್ದೆ, ನಡೆದು ಬ್ಯಾನೆ ಆದ್ರೆ ಚಕ್ರ ಮುಕ್ಕಳ ಹಾಕಿದ್ರೆ ಒಟ್ಟ ಪ್ರಾರ್ಥನಾ ಮಾಡ್ತಿದ್ದೆ. ಇಷ್ಟು ಪ್ರಾರ್ಥನಾ ಮಾಡ್ತಿದ್ದೆ. ಲಾಸ್ಟಿಗೆ ಉತ್ತರ ಸಿಕ್ಕಿತ್ತು. 51 ದಿವಸ ಪ್ರಾರ್ಥನಾ ಉಪವಾಸ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತ್ತು. ಒಂದು ವಾಗ್ದಾನ ಕೊಟ್ಟ, ಹೋಗು ಸೇವೆ ಮಾಡು ಅಂತ. ಹಲ್ಲೆಲೂಯಾ. 51 ದಿವಸ ಮತ್ತೆ ಏನು ನನಗೇನು, ನನ್ನನ್ನ ಬದಲಾವಣೆ ಮಾಡ್ತಾ ಇದ್ದ, ನನಗೆ ನಂಬ್ರ ಮಾಡ್ತಾ ಇದ್ದ, ನನಗೆ ಪೂರ ಸಂಪೂರ್ಣಲಿಂತ ದೇವರಾತ್ಮಲಿಂತ ತುಂಬಿಸಿ ನಾನು ಲೋಕದಲ್ಲಿಂತ ಹೊರಗಡೆ ಬರಕತ್ತಿದ್ದೆ. ಆಮೇಲೆ ನನಗೆ ತಿಳಿದಿಲ್ಲ, ಆದ್ರೆ ಲಾಸ್ಟ್ಗೆ ತಿಳಿತು. ನಾನು 51 ದಿವಸ ಉಪವಾಸ ಪ್ರಾರ್ಥನಾದಾಗ ಪ್ರಾರ್ಥನಾದಾಗ ನನಗೆ ಪೂರ ಸಂಪೂರ್ಣಲಿಂತ ಬಿಡುಗಡೆ ಕೊಟ್ಟು ಒಂದು ಅಭಿಷೇಕದಲ್ಲಿಂತ ತುಂಬಿಸಿದ್ದ. ಆ ನಂತರ ವಾಗ್ದಾನ ಸಿಕ್ಕಿತ್ತು, ಹೋಗಿ ಸೇವೆ ಮಾಡು. ನೀವು ಮಾಡೋ ಪ್ರಾರ್ಥನಾದಾಗ ನಿನಗೆ ಬದಲಾವಣೆ ಆಗ್ಲಕತ್ತದ. ನೀವು ಮಾಡೋ ಪ್ರಾರ್ಥನಾದಾಗ ಸಂಪೂರ್ಣಲಿಂತ ಬದಲಾವಣೆ ಆಗ್ಲಕತ್ತರಿ. ನಿಮ್ಗೆ ಉತ್ತರ ಕೊನೆ ದಿವಸ ಸಿಗ್ತದ. ನೀವು ಯಾವಾಗ ಉಪವಾಸ ಇಷ್ಟು ದಿವಸ ಅಂತ ಟಾರ್ಗೆಟ್ ಮಾಡಕತ್ತೀರಿ, ಇಷ್ಟು ದಿವಸ ಅಂತ ಪ್ರಾರ್ಥನಾ ಮಾಡಕತ್ತೀರಿ, ಇಷ್ಟು ದಿವಸ ಅಂತ ನಾನು ಪ್ರಾರ್ಥನೆಗೆ ಇಟ್ಟಿದಿ, ಅದಕ್ಕೆ ಲಾಸ್ಟಿಗೆ ಉತ್ತರ ಸಿಗ್ತದ. ಅಲ್ಲಿ ತನಕ ನಿನಗ ಬದಲಾವಣೆ ಕೊಡ್ತಾನ, ನಿನಗ ಬದಲಾವಣೆ ಮಾಡ್ತಾನ. ಹಲ್ಲೆಲೂಯಾ. ನಿನಗೆ ಸಂಪೂರ್ಣಲಿಂತ ದೇವರು ಬಿಡುಗಡೆ ಕೊಡಕತ್ತಾನ, ಉತ್ತರ ಕೊಡಕತ್ತಾನ, ನಿನಗೆ ಬದಲಾವಣೆ ಕೂಡ ಮಾಡಕತ್ತಾನ. ಆಮೇಲೆ ಹಲ್ಲೆಲೂಯಾ. ವಾಕ್ಯ ಓದಿ ಇನ್ನೊಂದ್ಸಲ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನಸಿ ಉಲ್ಲಾಸವಾಗಿರಿ, ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರಿ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ನಿರಾಶ ಆಗ್ಬಾರ್ದು. ಪ್ರಾರ್ಥನಾ ಮಾಡುವಾಗ ನಿರಾಶ ಆಗ್ಬಾರ್ದು. ನಾನು ನಿರಾಶ ಆಗೇನ್ರಿ, ನನ್ಗೆ ಉತ್ತರ ಬರೋವಲ್ದು. ಹಲ್ಲೆಲೂಯಾ. ನಿನ್ನ ಯಜಮಾನ ನಿನಗೆ ದೇವರು ಬದಲಾವಣೆ ಮಾಡಿ ಕೇಸಿ ನಿನ್ನ ಯಜಮಾನ ಸಂಪೂರ್ಣಲಿಂತ ಬಿಡುಗಡೆ ಹಾಕತ್ತಾನ. ನೀನು ಬೇಸರಗೊಳ್ಳದೆ ಪ್ರಾರ್ಥನಾ ಮಾಡಿದ ದೇವರು ಉತ್ತರ ಕೊಡಕತ್ತಾನ. ನಿರಾಶೆ ಆಗ್ಬೇಡ, ನಿನ್ನ ಯಜಮಾನ ಬದಲಾವಣೆ ಆಗ್ತಾನ. ನಿರಾಶೆ ಆಗ್ಬೇಡ, ನಿನ್ನ ಮಗ ಬದಲಾವಣೆ ಆಗ್ತಾನ.
ನಿರಾಶೆ ಆಗ್ಬೇಡ. ನಿನ್ನ ಹೆಂಡತಿ ಬದಲಾವಣೆ ಆಗ್ತಾಳೆ. ನಿರಾಶೆ ಆಗ್ಬೇಡ. ನಿನ್ನ ಅಕ್ಕ ತಂಗಿ ಅಣ್ಣ ತಮ್ಮರು ಎಲ್ಲ ಬದಲಾವಣೆ ಆಗ್ತಾರೆ. ಯಾಕ? ನೀವು ಮಾಡಿದ ಪ್ರಾರ್ಥನಾದಾಗ ದೇವರು ನಿಮ್ಮನ್ನ ಬದಲಾವಣೆ ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ಇವ್ರ ಜೀವನದಾಗ ಆಶೀರ್ವಾದ ಆಗ್ಲಿ ಅಂತ ಪ್ರಾರ್ಥನೆ ಮಾಡಿ. ಸ್ತೋತ್ರ. ಯೇಸು ಮसीह ಸ್ತೋತ್ರ. ಯೇಸು ಮसीह ಸ್ತೋತ್ರ. ಯೇಸು ಮसीह ಸ್ತೋತ್ರ. ಯೇಸು ತಂದೆ ಸ್ತೋತ್ರ. ಯೇಸು ಮसीह ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸು ಮसीह ಸ್ತೋತ್ರ. ರಾಜ ಸ್ತೋತ್ರ. ಯೇಸು ಮसीह ಸ್ತೋತ್ರ. ಯೇಸು ಮसीह ಸ್ತೋತ್ರ. ಕರ್ತನೇ ಸ್ತೋತ್ರ. ಹೌದು ರಾಜ ಸ್ತೋತ್ರ. ಪ್ರತಿಯೊಬ್ಬರು ಮಾಡುವ ಪ್ರಾರ್ಥನೆಯಲ್ಲಿ ಗೆಲುವು ಜಯ ಸಿಗ್ತದಕ್ಕಾಗಿ ಆ ದೇವರಿಗೆ ಸ್ತೋತ್ರವಾಗಲಿ. ಈ ವಾಕ್ಯದ ಮುಖಾಂತರ ನಿನ್ನ ಮಗನು ನಿನ್ನ ಮಗಳು ಆಶೀರ್ವಾದವಾದ ಮಕ್ಕಳಾಗ್ತದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಜಯ ಸಿಗ್ತದಕ್ಕಾಗಿ ಸ್ತೋತ್ರ. ಯೆಹೋವನ ತಂದೆಯ ಮಗ ಪವಿತ್ರಾತ್ಮನಿಗೆ ಸ್ತೋತ್ರ. ವಾಕ್ಯದ ಮುಖಾಂತರ ಬಲಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ವಾಕ್ಯದ ಮುಖಾಂತರ ದೇವರನ್ನ ಒಟ್ಟಿಗೆ ಮಾತಾಡಿದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯೇಸುವಿನ ಪ್ರಾರ್ಥನಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.